ಹೇ ಹೈಡಲಿಂಗ್ಸ್ ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ ಹ್ಯಾಲ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಎಕ್ಸಿಕ್ಯೂಟಿವ್ನ ನಾನ್ ಟೆಕ್ನಿಕಲ್ ಹಾಗೆ ಟೆಕ್ನಿಕಲ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಶುರುವಾಗಿದ್ದು ಅಂದರೆ ಜುಲೈ 22ನೇ ತಾರೀಕಿಂದ ಶುರುವಾಗಿದ್ದು ಆಗಸ್ಟ್ 12ನೇ ತಾರೀಕಿಂದ ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಆಯ್ಕೆ ಆದಂಥ ಅಭ್ಯರ್ಥಿಗೆ ಮಿನಿಮಮ್ ಸ್ಯಾಲ್ರಿ ಒಂದು 50,000ದಿಂದ ಶುರುವಾಗ್ತಾಯಿದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರುವಂಥ ಕ್ಯಾಟಗರಿಗಳು ಈ ಒಂದು ವೇಕೆನ್ಸಿಗೆ ಈಗಲಿಂದಲೇ ಅಪ್ಲೈನ ಮಾಡ್ಬೋದಾಗುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ ಕೂಡ ಯಾರೆಲ್ಲ ಹೊಸ್ತಾ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ಆಲ್ರೆಡಿ ಹೇಳಿದಾಗೆ ವೇರಿಯಸ್ ಎಕ್ಸಿಕ್ಯೂಟಿವ್ನ ಟೆಕ್ನಿಕಲ್ ಹಾಗೆ ನಾನ್ ಟೆಕ್ನಿಕಲ್ನ ವೇಕೆನ್ಸೀಸ್ ಹಾಗೆ ಪ್ಲಸ್ ಪ್ರೊಡಕ್ಷನ್ ಓವರಾಲ್ ಸರ್ವಿಸ್ ಡಿವಿಷನ್ ಹಾಗೆ ರಿಸರ್ಚ್ ಆ್ಯಂಡ್ ಡಿಸೈನಿಂಗ್ ಸೆಂಟರ್ಸ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಮೊದಲನೇದಾಗಿ ಫೈನಾನ್ಸ್ ಆಫೀಸರ್ಸ್ನ ಇದು ಗ್ರೇಡ್ 2 ವೇಕೆನ್ಸಿ ಆಗಿದ್ದು ಒಟ್ಟು 17 ವೇಕೆನ್ಸೀಸ್ ಖಾಲಿ ಇರುತ್ತೆ. ಹಾಗೆ ಎಲ್ಲ ಕ್ಯಾಟಗರಿಗೆ ಕೂಡ ರಿಸರ್ವೇಷನನ್ನು ಮಾಡಲಾಗಿದ್ದು PWBD ಕ್ಯಾಟಗರಿಗೆ ಕೂಡ ಸಪ್ರೇಟಾಗಿ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಇನ್ನು ಮ್ಯಾನೇಜರ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದು ಗ್ರೇಡ್ 2 ವೇಕೆನ್ಸಿ ಆಗಿದ್ದು ಒಟ್ಟು ನಿಮಗೆ 8 ಜಾಬ್ ಮಾತ್ರ ಖಾಲಿ ಇರುತ್ತೆ. ನೆಕ್ಸ್ಟ್ ಬಂದು ಮ್ಯಾನೇಜರ್ನ ಡಿಸೈನಿಂಗ್ ಆ್ಯಂಡ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇದು ಗ್ರೇಡ್ 4 ವೇಕೆನ್ಸೀಸ್ ಆಗಿರೋವಂಥದ್ದು ಇದು 1 ವೇಕೆನ್ಸಿ ಮಾತ್ರ ಖಾಲಿ ಇರುತ್ತೆ. ಇನ್ನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ 3 ವೇಕೆನ್ಸೀಸ್, ಎಲೆಕ್ಟ್ರಾನಿಕ್ಸ್ನಲ್ಲಿ 1 ವೇಕೆನ್ಸೀಸ್, ಒಟ್ಟು ನಿಮಗೆ 30 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಇನ್ನು ಯಾರೆಲ್ಲ ಇದರಲ್ಲಿ PWBD ಕ್ಯಾಟಗರಿ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ, ಇಲ್ಲಿ ಶಾರ್ಟ್ ಫಾರ್ಮ್ನ ಫುಲ್ ಫಾರ್ಮಲ್ಲಿ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಇದು ನೀವು ನೋಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೆಲ್ಲ ಅಂತ ನೋಡೋದಾದರೆ, ಮೊದಲನೇದಾಗಿ ಮ್ಯಾನೇಜರ್ನ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಇದಕ್ಕೆ ಗ್ರ್ಯಾಜುಯೇಷನ್ ಇನ್ ಡಿಗ್ರಿ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆರ್ ME MTech ಮಾಡಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಒಂದು ಬಂದು ಮ್ಯಾನೇಜರ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮತ್ತು ಫೈನಾನ್ಸ್ ಆಫೀಸರ್ಸ್ ಇದಕ್ಕೆ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ವಿತ್ ಪಾಸ್ ಆಫ್ ಫೈನಲ್ ಎಕ್ಸಾಮಿನೇಷನ್ ಆಫ್ CA ICMA ಆಫ್ ಚಾರ್ಟರ್ಡ್ ಅಕೌಂಟಿಂಗ್ ಆಫ್ ಇಂಡಿಯಾ ಅಥವಾ ಕಾಸ್ಟ್ ಅಕೌಂಟಿಂಗ್ ಮಾಡಿರೋವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಒಂದು ಬಂದು ಮ್ಯಾನೇಜರ್ನ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಇದು ಗ್ರೇಡ್ 4 ವೇಕೆನ್ಸೀಸ್ ಆಗಿದ್ದು ಇದರಲ್ಲಿ ನಿಮಗೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಮೆಕ್ಯಾನಿಕಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಅಪ್ಲೈನ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಬಂದು ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ ಇದಕ್ಕೆ ಬಂದು ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಇಂಟ್ರುಮೆಂಟೇಷನ್ ಅಥವಾ ಎಲೆಕ್ಟ್ರಾನಿಕಲ್ ಆಗಿ ಇಂಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಪವರ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಇದಕ್ಕೆ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಕೂಡ ಇದ್ದು ಯಾರೆಲ್ಲ ಮ್ಯಾನೇಜರ್ನ ಡಿಸೈನರ್ಸ್ ಈ ಒಂದು ಹುದ್ದೆಗೆ ಬಂದು ಮಿನಿಮಮ್ 8 ಇಯರ್ಸ್ ಆಫ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾಯಿದ್ದಾರೆ ಆರ್ ಮಿನಿಮಮ್ 3 ಇಯರ್ಸ್ ಆಫ್ ರೆಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಇನ್ ರಿಕ್ವೈರ್ಮೆಂಟ್ ಟು ಬಿ ಪ್ರೊಸೆಸ್ ಟು ನೆಕ್ಸ್ಟ್ ಬಿಲೋ. ಇದರಲ್ಲಿ ನಿಮಗೆ ಕಂಪ್ಲೀಟ್ 3 ಇಯರ್ಸಲ್ಲಿ ನೀವು ವರ್ಕ್ ಮಾಡಿರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಮ್ಯಾನೇಜರ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದು ಗ್ರೇಡ್ 3 ವೇಕೆನ್ಸಿ ಆಗಿದ್ದು ಇದಕ್ಕೆ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಬಂದು 5 ಇಯರ್ಸ್ ಕೇಳ್ತಾರೆ ಅಥವಾ ಬಿಲೋ ಇದರಲ್ಲಿ 3 ಇಯರ್ಸ್ ಆದರೂ ಎಕ್ಸ್ಪೀರಿಯೆನ್ಸ್ ಬೇಕಾಗಿರುತ್ತೆ. ಇನ್ನು ಫೈನಾನ್ಸ್ ಆಫೀಸರ್ಸ್ನ ಗ್ರೇಡ್ 2ಗೆ ಮಿನಿಮಮ್ 2 ಇಯರ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ 2 ಬಿಲೋ ಆಗಿದ್ದರೆ 1 ಇಯರನ್ನು ಕೇಳ್ತಿದ್ದಾರೆ. ಇನ್ನು ಯಾವೆಲ್ಲ ಜಾಬ್ಗೆ ಯಾವೆಲ್ಲ ಪೊಸಿಷನ್ ಅಥವಾ ಯಾವೆಲ್ಲ ಜಾಬ್ ರೋಲ್ಸ್ ಇದಾವೆ ಅಂತ ಮೆನ್ಷನ್ ಮಾಡಿದರೆ, ಫೈನಾನ್ಸ್ ಆಫೀಸರ್ಸ್ಗೆ ಗ್ರೇಡ್ 2ಗೆ, ಇನ್ನು ಮ್ಯಾನೇಜರ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ
ಏನೆಲ್ಲ ಜಾಬ್ಸ್ ಇರುತ್ತೆ, ಅಂದರೆ ಏನೆಲ್ಲ ನೀವು ಜಾಬ್ನ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಮಿನಿಮಮ್ ಏಜ್ ಅನ್ನೋದು ಇರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಏಜ್ ಬಂದು ಗ್ರೇಡ್ 2 ಆದರೆ 35 ಇಯರ್ಸ್ ಆಗಿರುತ್ತೆ. ಇನ್ನು ಉಳಿದಂಥ ಗ್ರೇಡ್ 3 ಯಾಕೆ ಗ್ರೇಡ್ 4ಗೆ ಮ್ಯಾಕ್ಸಿಮಮ್ 45 ಇಯರ್ಸ್ ಒಳಗಡೆ ಇರೋಂಥ ಯಾರೆಲ್ಲ ಇದ್ದರು ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಯಿತು. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು. ಆ್ಯಸ್ ಯೂಶುವಲ್ SC/STಗೆ 5 ಇಯರ್ಸ್ ಇರುತ್ತೆ. ಇನ್ನು OBCಗೆ ಅವ್ರಿಗೂ ಕೂಡ 3 ಇಯರ್ಸನ್ನು ನೀಡಲಾಗ್ತಾ ಇರುತ್ತೆ. ಇನ್ನು PWBD ಕ್ಯಾಟಗರಿಗೂ ಕೂಡ 5 ಇಯರ್ಸ್ವರೆಗೂ ಇರುತ್ತೆ. ಇನ್ನು ಯಾರೆಲ್ಲ ಜಮ್ಮು ಕಾಶ್ಮೀರ್ಗೆ ಸೇರಿರೋಂಥವ್ರಿಗೆ ಅಪ್ ಟು 5 ಇಯರ್ಸ್ವರೆಗೂ ಅವ್ರಿಗೂ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಯಾರೆಲ್ಲ ವರ್ಕ್ ಮಾಡಿದ್ರು ಅಂಥವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಕನ್ಸಿಡರ್ ಅನ್ನೋದು ಆಗುತ್ತೆ. ಅವರಿಗೆ ಒಂದು ಮ್ಯಾಕ್ಸಿಮಮ್ ಏಜಲ್ಲಿ 56 ಅಥವಾ 55ವರೆಗೂ PWBDಗೆ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಸ್ಯಾಲ್ರಿ ವೈಸ್ ನೋಡೋದಾದರೆ ಸ್ಯಾಲ್ರಿ ಬಂದು ಗ್ರೇಡ್ 2ಗೆ ಆಗಿದ್ದರೆ ಮಿನಿಮಮ್ 50 ಇಯರ್ಸಿಂದ 50,000ಇಂದ 1,60,000ವರೆಗೂ ಇರುತ್ತೆ. ಇನ್ನು ಗ್ರೇಡ್ 3ಗಾದರೆ 1,60,000ಇಂದ 1,80,000ವರೆಗೂ ಇರುತ್ತೆ. ಇನ್ನು ಗ್ರೇಡ್ 4ಗಾದರೆ 70,000ಇಂದ ಹಿಡಿದು 2,00,000ವರೆಗೂ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಬೇಸಿಕ್ ಪೇನ ಜೊತೆಗೆ ಡಿಯರೆನ್ಸ್ ಅಲವೆನ್ಸಸ್ ಮತ್ತು ಫ್ರೀಕ್ವೆಂಟ್ ಅಲವೆನ್ಸಸ್, ಕಂಪನಿ ಅಕಾಮಿಡೇಷನ್, ಹೌಸ್ ರೆಂಟ್ ಅಲವೆನ್ಸ್, ಪರ್ಫಾರ್ಮೆನ್ಸ್ ರಿಲೇಟೆಡ್ ಅಲವೆನ್ಸ್ ಮತ್ತು ಮೆಂಬರ್ಶಿಪ್ ಪ್ರೊವೈಡೆಡ್ ಮತ್ತು ಗ್ರ್ಯಾಜುಯಿಟಿ ಇರುತ್ತೆ. ಅದರ್ ಅಲವೆನ್ಸಸ್ ಕೂಡ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಸರ್ವಿಸ್ ಬಾಂಡ್ ಕೂಡ ಇರುತ್ತೆ. ನಿಮಗೆ ಸರ್ವಿಸ್ ಬಾಂಡ್ ಬಂದು 3 ಇಯರ್ಸ್ವರೆಗೂ ಇದು ಮಿನಿಮಮ್ ನಿಮಗೆ 6 ಮಂತ್ಸ್ ಸ್ಯಾಲ್ರಿಯನ್ನು ಡಿಯರೆನ್ಸ್ ಅಲವೆನ್ಸಸ್ ಆಗಿ ನಿಮಗೆ 5 ಲ್ಯಾಕ್ ರುಪೀಸ್ ವರ್ತ್ ಆಗುವಂಥ ಬಾಂಡನ್ನ ನೀಡಲಾಗುತ್ತೆ. ಹಾಗೆ ನಿಮಗೆ ಟ್ರೈನಿಂಗ್ ಕೂಡ 2 ವೀಕ್ಸ್ವರೆಗೂ ನಿಮಗೆ ಟ್ರೈನಿಂಗನ್ನು ನೀಡಲಾಗುತ್ತೆ. ಇನ್ನು ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 500 ರೂಪಾಯಿ ಇದ್ದು 500 ರೂಪಾಯಿ ನೀವು ವಿತ್ ಇನ್ಕ್ಲೂಡೆಡ್ GST ಕೂಡ ಎಲ್ಲ ಸೇರಾಗಿದ್ದು. ಯಾರೆಲ್ಲ SC/ST PWBDಗೆ ಇರ್ತೀರ ಅವ್ರಿಗೆ ಯಾರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ನೀವು ವಿತೌಟ್ ಅಪ್ಲಿಕೇಶನ್ ಫೀಸ್ನ ಸೆಂಡ್ ಮಾಡಿದೆ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡೋವಂಥವ್ರು ಇದ್ದೀರೋ ಅಂಥವ್ರೆಲ್ಲರೂ ಅಪ್ಲಿಕೇಶನ್ ಫೀಸ್ನ ನೀಡಿ, ಹಾಗೆ ಬೇಕಾಗಂಥ ಡಾಕ್ಯುಮೆಂಟ್ನೆಲ್ಲ ನೀಡಿ. ಇದ್ರ ಜೊತೆಗೆ ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದೀರೋ www.as.alsindia.co.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಜುಲೈ 27ನೇ ತಾರೀಕಿಂದ ಆಗಸ್ಟ್ 12ನೇ ತಾರೀಕು ಒಳಗಡೆ ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಅಪ್ಲೈ ಮಾಡಿ. ಏನೇ ಫರ್ದರ್ ಇನ್ಫಾರ್ಮೇಷನ್ ಕೂಡ ಅದೇ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನಿಮಗೆ ಸಿಗುತ್ತೆ, ಚೆಕ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ನಿಮಗೆ ಇಂಟರ್ವ್ಯೂ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇಂಟರ್ವ್ಯೂ ಆಧಾರದ ಮೇಲೆ ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆಯನ್ನು ಮಾಡಲಾಗುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಜಾಬ್ ಹುಡ್ಕೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.